ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗಲ್ಲಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಂದು ಏನಪ್ಪ ಅಂತಂದರೆ, ಒಂದು ಹೆಣ್ಣು ಮದುವೆ ಆದ ನಂತರ ತವರು ಮನೆಯಿಂದ ಏನೆಲ್ಲ ನೆನಪುಗಳನ್ನ ಬಿಟ್ಟು ಬರ್ತಾಳೆ. ಫ್ರೆಂಡ್ಸ್, ನಾವು ಹೆಣ್ಮಕ್ಳಾಗಿ ಹುಟ್ಟಿದ ಮೇಲೆ 20 ವರ್ಷ ಅಪ್ಪನ ಮನೆ ಒಂದು ಯೋಗ ಇದ್ದರೆ, ಇನ್ನು ಮಿಕ್ಕಿದ ವರ್ಷ ಇನ್ನೂ ಒಂದು ಗಂಡನ ಅನ್ನೋ ಆಸರೆಯಲ್ಲಿ ಬೆಳೆಯುವಂಥದ್ದು ನಮ್ಮ ಹೆಣ್ಮಕ್ಕಳ ಜೀವನ. ಯಾಕಂದರೆ ನಮ್ಮ ಅಪ್ಪ ಅಮ್ಮನ ಒಂದು ಇದರಲ್ಲಿ 18 ವರ್ಷನೋ 20 ವರ್ಷನೋ ಅಷ್ಟು, ಅಂದರೆ ನಮ್ಮ ಮದುವೆ ಆಗೋವರೆಗೂ ಅಷ್ಟೇ. ಅಪ್ಪ ಅಮ್ಮ ನಮ್ಮನ್ನು 20 ವರ್ಷ ಸಾಕಿದರೆ ಇನ್ನು ಮಿಕ್ಕಿದಷ್ಟು ವರ್ಷ ನಾವು ಗಂಡನ ಮನೇಲಿ ನಮ್ಮ ಒಂದು ಜೀವನ ನಡೆಯುವಂಥದ್ದು. ನಾವಿನ್ನು ಇನ್ನೊಬ್ಬರ ಮನೆ ಬೆಳಗುವಂಥ ದೀಪಗಳು, ನಂದಾದೀಪಗಳು ನಾವುಗಳು. ಆದರೆ ಇದರಲ್ಲಿ ನಾವು ಇನ್ನೂ ಒಂದು ಮನೆ ಕೈ ಸೇರಬೇಕಾದ್ರೆ ನಾವು ಇಲ್ಲಿ ನನ್ನ ತವರು ಮನೆಗಳಲ್ಲಿ ಏನೆಲ್ಲ ನೆನಪುಗಳು ಬಿಟ್ಬಿಟ್ಟು ಹೋಗ್ತೀವಿ. ಎಷ್ಟೆಲ್ಲ ಇರುತ್ತಲ್ಲ ಫ್ರೆಂಡ್ಸ್. ಒಂದು ವರ್ಷ ನಾವು ಹುಟ್ಟಿದಾಗಲಿಂದ ಹಿಡಿದು ನಾವು 20 ವರ್ಷದೊಳಗೆ ಇರುವಂಥ ಒಂದು ಕನಸಿನ ಗೋಪುರನ್ನೇ ಒಡೆದು ಮುಂದಕ್ಕೆ ಹೋಗ್ತೀವಿ. ಯಾಕಂದರೆ ಮುಂದಿನ ಜೀವನ ಅಲ್ಲಿ ಒಳ್ಳೇದಿರುತ್ತೋ ಕೆಟ್ಟದಿರುತ್ತೋ ಯಾರೋ ಬಲ್ಲವರಲ್ಲ. ಯಾಕೆ ಅಂದರೆ ನಾವು ಹೋದ ತಕ್ಷಣ ನಮ್ಗಲ್ಲಿ ಒಳ್ಳೆ ಜೀವನ ಸಿಗುತ್ತೋ, ಒಳ್ಳೆ ಗಂಡ ಸಿಗ್ತಾನೋ, ಒಳ್ಳೆ ಅತ್ತೆ ಮಾವ ಸಿಗ್ತಾರೋ, ಅದು ಯಾವ ಹೆಣ್ಣಲ್ಲೂ ಬರ್ದಿರಲ್ಲ, ಯಾರಿಗೂ ಗೊತ್ತಿರಲ್ಲ, ಯಾವ ತಂದೆ ತಾಯಿಗೂ ಗೊತ್ತಿರಲ್ಲ ನಾವು ಮುಂದಿನ ಲೈಫ್ ಹೇಗಿರುತ್ತೆ ಅಂತ. ಒಟ್ಟು ನಮ್ಮ ಅಪ್ಪ ಅಮ್ಮನ ಮನೆಯವರೆಗೂ ಇರೋವರೆಗಷ್ಟೇ ನಮ್ಮ ಲೈಫು ನಮಗೆ ಅಂದವಾಗಿ ಆಕರ್ಷಣೀಯವಾಗಿ ಒಂದು ಸ್ವರ್ಗ ಅಂತ ಹೇಳಿಸೋದೇ ಅಪ್ಪ ಅಮ್ಮನ ಜೊತೆಯಲ್ಲಿದೆ. ಯಾಕಂದರೆ ಅಪ್ಪನ ನೆರಳು, ಅಮ್ಮನ ಸೀರೆ ಗಂಟು, ಇವೆರಡು ನಮಗೆ ಹೇಗಿರುತ್ತೆ ಅಂದರೆ ಒಂದು ನಮ್ಮನ್ನು ಗುಬ್ಬಿನ ಒದಗಿಸಿದಷ್ಟಿರುತ್ತೆ. ಯಾಕಂದರೆ ನಮ್ಮನ್ನು ಗುಬ್ಬಚ್ಚಿ ಥರ ಸಾಕ್ತಾ ಇರ್ತಾರೆ, ಒಂದು ನೋವು ಕೊಡದಂತೆ. ಒಂದು ಎಲ್ಲಿ ಹೊಡೆದ್ರೆ ನನ್ನ ಮಗಳು ನೋವಾಗ್ತಾಳೋ, ಎಲ್ಲಿ ಬೈದರೆ ನನ್ನ ಮಗಳು ನೋವಾಗ್ತಾಳೋ ಅಂತ ಹೇಳಿ 10 ನಿಮಿಷ ಬೈದರು ಏನು ಬೇಕು ಕೇಳಿ ಕೊಡಿಸುವಂಥ ಅಮ್ಮ ಮುದ್ದು ಮಾಡಿ ತಿನ್ನಿಸುವಂಥ ಊಟ, ಇದನ್ನೆಲ್ಲ ತುಂಬ ಮಿಸ್ ಮಾಡ್ಕೋತೀವಿ ಅಲ್ವಾ. ಹಾಗಾಗಿ ಗಂಡ ಒಳ್ಳೆಯನಾದರೆ ಆ ಪ್ರೀತಿ ನಮ್ಗೆ ಅಲ್ಲಿ ಸಿಗುತ್ತೆ. ಅದೇ ಗಂಡ ಕೆಟ್ಟವನಾದರೆ ಆ ಪ್ರೀತಿ ನಮ್ಗೆ ಅಲ್ಲಿ ಸಿಗಲ್ಲ. ಅದನ್ನು ನಾವು ಕಾಡಬೇಕಾಗುತ್ತೆ. ಆವಾಗ ನಮಗೆ ಅದು ಮತ್ತೆ ನಮ್ಮ ಹಿಂದಿನ ನೆನಪುಗಳು ಬರಲ್ಲ. ನಾವು ತವ್ರ ಮನೆಯಿಂದ ಬಿಟ್ಟು ಹೋಗುವಂಥ ನೆನಪುಗಳು ಏನೇನು ಗೊತ್ತಾ ಫ್ರೆಂಡ್ಸ್? ಬಾಲ್ಯ. ಯಾಕಂದರೆ ಬಾಲ್ಯ ವಾಪಸ್ ಬರಲ್ಲ. ನಮ್ಮ ಆ ತುಂಟಾಟಗಳು, ಆ ಫ್ರೆಂಡ್ಸಿನ ಒಂದು ಸಂಘ, ಆಮೇಲೆ ಗೆಳತಿಯರ ಜೊತೆ ಒಂದು ಬಾಂಧವ್ಯ. ಯಾಕಂದರೆ ನಮ್ಮ ಹಳ್ಳೀಲಿ ಏನಂದರೆ, ಸಿಟಿಲಾದರೂ ಒಂಥರ, ಹಳ್ಳೀಲಿ ಗೆಳತಿಯರು ಈ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಧ್ಯಾಹ್ನ ಹೊತ್ತು ಒಬ್ರಿಗೊಬ್ರು ಕಷ್ಟ ಸುಖ ಮಾತಾಡಿಕೊಂಡು, ಒಬ್ರಿಗೊಬ್ಬರ ಆಸರೆ ಆಗಿ, ಅವ್ರ ಮನೇಲಿ ಇವ್ರು ಮಾಡ್ಕೊಂಡು, ಇವ್ರ ಮನೇಲಿ ಅವ್ರು ಮಾಡಿಕೊಂಡು ಒಂದು ಹೇಗಿರ್ತೀವಿ ಬಾಂಡಿಂಗ್ ಅಂದರೆ, ಅಕ್ಕಪಕ್ಕ ಸ್ನೇಹಿತರಾದರೆ ಒಂದು ಅಕ್ಕ ತಂಗಿರಿಗಿಂತ ಹೆಚ್ಚಾಗಿರುತ್ತೆ ಆ ಬಾಂಡಿಂಗು. ಅಂಥ ಒಂದು ಸ್ನೇಹಿತರನ್ನ ಬಿಟ್ಟು ಬೇರೆ ಊರಿಗೆ ಹೋಗ್ತೀವಿ, ಅದನ್ನು ಒಂದು ಬಿಡ್ತೀವಿ. ಅತಿ ಹೆಚ್ಚು ಪ್ರೀತಿ ಮಾಡುವಂಥ ತಂದೆ ತಾಯಿಗಳು. ಮೊದಲನೇದಾಗಿ ನನಗೆ ಬೇಕಾಗಿರೋದು, ಅತಿ ಹೆಚ್ಚು ನಮ್ಮನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡುವಂಥ ತಂದೆ ತಾಯಿನ ನಾವು ತುಂಬಾ ಮೀಟ್ ಮಾಡ್ಕೋತೀವಿ. ಯಾಕಂದರೆ ಅವರನ್ನು ಬಿಟ್ಟು ಹೋಗ್ತೀವಿ. ಆಮೇಲೆ ನಮ್ಮನ್ನು ಪ್ರೀತಿ ಮಾಡುವಂಥ ಅಣ್ಣ ತಮ್ಮಂದಿರು. ಯಾಕಂದರೆ ನಾವು ಒಂದೊಂದು ವಿಷಯದಲ್ಲಿ, ನಾವು ಒಂದು ಗಿಡ ಆಗಲಿ ಅಥವಾ ನಾವು ಒಂದು ನೆಟ್ಟಿರುವಂಥ ಒಂದು ಹೂವಿನ ಗಿಡಕ್ಕೆ ನಾವು ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ ನಾವು ಹೆಣ್ಮಕ್ಳು. ಅದನ್ನು ತಂದು ಗಿಡ ನೆಟ್ಟು ಅದು ಹೂವು ಬಿಡೋವರೆಗೂ ಅಷ್ಟು ಚೆನ್ನಾಗಿ ನೋಡ್ತೀವಿ. ಯಾಕಂದರೆ ನಮ್ಮ ಬಾಂಧವ್ಯ ಅದ್ರ ಜೊತೆಗೇನೂ ಇರುತ್ತೆ. ನಾವು ಬೆಳೆದಿರುವಂಥ ಮನೆಗಳಲ್ಲೂ ಇರುತ್ತೆ ನಮ್ಮ ಒಂದು ಪ್ರೀತಿ. ಯಾಕಂದರೆ ನಾವು ಓಡಾಡಿರುವಂಥ ನೆನಪು ಅದು ಮನೆ. ಆ ಮನೆಗೆ ನಾವು ಒಂದೊಂದು ಟೈಮಲ್ಲಿ ಗೆಸ್ಟಾಗಿ ಹೋಗ್ಬಿಡ್ತೀವಿ ಅಲ್ವಾ. 4 ದಿನಕ್ಕೆ ಹಿಂಗೆ ಹೋಗಿ ಬರುವಂಥ ಒಂದು ಮಗಳಾಗಿ ಹೋಗ್ತೀನಿ. ಆ ಮನೇಲಿ ನಾವು ಸ್ನೇಹಿತರನ್ನ ಬಿಟ್ಟು ಬರ್ತೀವಿ. ಅಂದರೆ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಜೊತೆಗೆ ಆಡ್ತಾ ಇರುವಂಥ ಭಾಳ ಸಂಗಾತಿಗಳನ್ನ ಸ್ನೇಹಿತರನ್ನ ಬಿಟ್ಟು ಬರ್ತೀವಿ. ಜೊತೆಗೆ ಹುಟ್ಟಿರೋ ಅಣ್ಣ ತಮ್ಮಂದಿರನ್ನ ಬಿಟ್ಟು ಬರ್ತೀವಿ. ಮತ್ತು ಹಾಗೆ ನಮ್ಮದೇ ಆದಂಥ ಒಂದು ಪ್ರಪಂಚ ಕಟ್ಟಿರುವಂಥ ಮನೆ ಬಿಟ್ಟು ನೆನಪುಗಳನ್ನ ಬಿಟ್ಟು ಬರ್ತೀವಿ. ನಾವು ಓಡಾಡಿರುವಂಥ ಸ್ಕೂಲು ಕಾಲೇಜ್ಗಳು ಇವೆಲ್ಲ ಒಂದು ನೆನಪು. ಮತ್ತು ಹಾಗೆ ನಾವು ಒಂದು ಗಿಡ ಹಾಕಿರ್ತೀವಲ್ಲ, ಅದು ಒಂದು ನೆನಪೇ ನಮಗೆ. ಯಾಕಂದರೆ ಒಂದು ಪ್ರಾಣಿ ಸಾಕಿರ್ತೀವಿ, ಅದಕ್ಕೂ ಒಂದು ನೆನಪು. ಎಲ್ಲ ನಮ್ಮದೇ ಆದಂಥ ಎಷ್ಟು ಒಂದು ಇದು ಮಾಡ್ತೀವಂತ, ನಾವು ಕನಸು ಕಟ್ಟು ಒಂದು ಮನೆಯೇ ಕಟ್ಟಿರ್ತೀವಿ, ಇದು ಹೀಗೆ ಇರಬೇಕು ಆಗಿರಬೇಕು ಅಂತ ನೆನಪುಗಳು. ಅಜ್ಜ ಅಜ್ಜಿ ಪ್ರೀತಿ, ಅತ್ತೆ ಮಾವನ ಪ್ರೀತಿ, ಅತ್ತಿಗೆ ನಾದಿನಿರ ಪ್ರೀತಿ, ಗೆಳತಿಯರ ಪ್ರೀತಿ, ನಮ್ಮ ಸರ್ವಸ್ವನೇ ನಾವಾಗಿರ್ತೀವಿ. ನಮ್ಮ ನೆನಪುಗಳು ನಮ್ಮ ಮದುವೆ ಆದಮೇಲೆ ಅದು ಬಿಟ್ಟೋಗುತ್ತೆ. ನಾವು
ತವರು ಮನೆಗೆ ಗೌರಿ ಹಬ್ಬಕ್ಕೋ ಇಲ್ಲ ಶಿವರಾತ್ರಿ ಹಬ್ಬಕ್ಕೋ ಯುಗಾದಿ ಹಬ್ಬಕ್ಕೋ ಇಲ್ಲ ಮಾರ್ನಮಿಗೋ ಈ ಥರ ಹೋಗ್ತೀವಿ. ಹೋದರೆ 1 ದಿನ 2 ದಿನ ಇರ್ತೀವಿ ಖುಷಿಯಾಗಿ. ಆ ಸ್ನೇಹಿತರುಗಳು ಬಿದ್ದರೆ ಮಾತಾಡ್ಸ್ಕೊಂಡು ಬರ್ತೀವಿ. ಸ್ನೇಹಿತರಿಲ್ಲ ಅಂದರೆ ಅದು ಒಂದು ನೆನಪು. ಏಕೆಂದರೆ ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ಮದುವೆ ಆಗಿ ಹೋಗ್ತಾರೆ. ಎಲ್ಲೋ ಯಾವಾಗೋ ಎಲ್ಲೋ ಅನಿರೀಕ್ಷಿತವಾಗಿ ಭೇಟಿಯಾಗಿರೋದು. ಹಾಗೆ ನಾವು ಆಡಿ ಬೆಳೆದಿರುವಂಥ ನೆನಪುಗಳು ನಮ್ಮ ಮನೆ. ಅದನ್ನೆಲ್ಲ ಬಿಟ್ಟು ನಾವು ಬೇರೆ ಮನೆಗೆ ಹೋಗ್ತೀವಿ. ಆ ಮನೇಲಿ ಬಿಟ್ಟು ಬಂದಿರೋದಕ್ಕೆ ತಕ್ಕಾಗ ಆ ಮನೆ ನಮಗೆ ಸಿಗಿದ್ರೆ ಅಪ್ಪನ ಮನೆಯೂ ನಮಗೆ ಸ್ವರ್ಗ ಹೇಗಾಗಿರುತ್ತೆ ಹಂಗೆ ಗಂಡನ ಮನೇಲೂ ಸ್ವರ್ಗ ಅಂತ ಆಗುತ್ತೆ. ಆದರೆ ಆ ಮನೇಲಿ ನರಕ ಆದರೆ ಎಷ್ಟು ಯೋಚನೆ ಮಾಡ್ತಾ ಇರ್ತೀವಲ್ವ. ನಮ್ಮ ಅಪ್ಪನಿಗೆ ಅಪ್ಪ ಕಷ್ಟನೇ ಕೊಡ್ದಂಗೆ ಬೆಳೆಸಿರ್ತಾರೆ, ಅಮ್ಮ ಅಂತೂ ನೋವೇ ಕೊಡ್ದಂಗೆ ಬೆಳೆಸಿರ್ತಾರೆ. ಅಣ್ಣ ತಮ್ಮಂದಿರೋ ಅಂಗೈಲಿ ಇಟ್ಕೊಂಡು ಸಾಕೊಂಡಿರ್ತಾರೆ, ಅಕ್ಕ ತಂಗಿರೋ ಇನ್ನೂ ಚೆನ್ನಾಗಿ ನಮ್ಮನ್ನು ಒಂದು ಬಾಂಡಿಂಗಲ್ಲಿ ಬೆಳೆಸಿರ್ತಾರೆ. ನಾವು ಪ್ರೀತಿಸುವಂಥ ಪ್ರತಿಯೊಂದು ಜೀವ, ಅಕ್ಕಪಕ್ಕದ ಫ್ರೆಂಡ್ಸ್ಗಳು, ಸ್ನೇಹಿತರು, ಜನಗಳು ತುಂಬ ಎಲ್ಲರನ್ನೂ ಮಿಸ್ ಮಾಡ್ಕೋತಾ ಇರ್ತೀವಿ. ನಾವು ಮಾಡೋ ಊಟನೂ ಮಿಸ್ ಮಾಡ್ಕೋತೀವಿ. ಏಕೆಂದರೆ ನಮ್ಮದೇ ಮನೆ, ನಮ್ಮ ಇಷ್ಟದಂತೆ ಊಟ, ನಮ್ಮ ಇಷ್ಟದಂತೆ ನಡೆ, ನಮ್ಮ ಇಷ್ಟದಂತೆ ನೋಟ. ಹಾಗಾಗಿ ಪ್ರತಿಯೊಂದನ್ನು ನಾವು ಮಿಸ್ ಮಾಡ್ಕೋತೀವಿ. ಆದರೆ ಅದು ಹೋದ ಮನೇಲಿ ಸಿಕ್ಬಿಟ್ರೆ ಹೆಣ್ಮಕ್ಳಿಗೆ ಸ್ವರ್ಗನೇ ಅಲ್ವಾ ಫ್ರೆಂಡ್ಸ್. ಯಾಕಂದರೆ ಅನುಮಾನ ಪಡೋವಂಥ ಗಂಡ ಸಿಗಬಾರ್ದು, ಪ್ರೀತಿಸೋವಂಥ ಗಂಡ ಸಿಗಬೇಕು, ತಾಯಿಯಂತೆ ನೋಡ್ಕೊಳ್ಳುವಂಥ ತಂದೆ ತಾಯಿ ಥರ ನೋಡ್ಕೊಳ್ಳುವಂಥ ಅತ್ತೆ ಮಾವ ಸಿಕ್ಕಬೇಕು, ಅಣ್ಣ ತಮ್ಮಂದಿರುವಂಥ ನೋಡ್ಕೊಳ್ಳೋಂಥ ಮೈದರುಗಳಿರಬೇಕು, ಅಕ್ಕ ತಂಗಿರ ಥರ ಇರುವಂಥ ಓರ್ಗಿತಿ ಅಂದರೆ ಅದಕ್ಕೆ ನಾದ್ನೀರಿರಬೇಕು. ಇದಿದ್ದರೆ ಆ ಮನೆ ಎಷ್ಟು ಬಂಗಾರ ಆಗಿರುತ್ತಲ್ವ. ಯಾಕೆ ಅಂದರೆ ಇದೆಲ್ಲ ಇದ್ರೇ ಒಂದು ಹೆಣ್ಣಿಗೆ ಬಾಳಾಟ. ಹಾಗಾಗಿ ಹೆಣ್ಮಕ್ಳು ತುಂಬ ವಿಷಯಗಳನ್ನ ಬಿಟ್ಟು ಬಂದಿರ್ತಾರೆ. ಯಾಕಂದರೆ ಹೆಣ್ಮಕ್ಳು ಒಂದು ಪ್ರಪಂಚನೇ ತವರು ಮನೆ ಆಗಿರುತ್ತೆ. ಆ ತವರು ಮನೇಲಿ ಹೇಳೋದು ಬೀಳೋದು ಎಲ್ಲ ಇರುತ್ತೆ. ಅವಳ ಒಂದು ಸರ್ವಸ್ವನೇ ತವರು ಮನೆ ಆಗಿರುತ್ತೆ. ಅದನ್ನು ಬಿಟ್ಟು ಇನ್ನೊಂದು ಮನೆ ಸರ್ವಸ್ವ ಬೆಳಗಕ್ಕೆ ಹೋದಾಗ ಆ ಹೆಣ್ಣು ಮನಸ್ಸಿಗೆ ಯಾವ ಥರ ನೊಂದಿರ್ಬೋದು. ಯಾಕಂದರೆ ಇದು ಮತ್ತೆ ಅದು ನನಗೆ ಸಿಗಲ್ಲ, ಆ ಲೈಫ್ ನನಗೆ ಮತ್ತೆ ಸಿಗಲ್ಲ ಇನ್ನು ಮದುವೆ ಆಗಿ ಹೋದ್ಮೇಲೆ. ಇದು ಯಾಕಂದರೆ ನನ್ನ ಪ್ರಪಂಚ ಇನ್ನು ಬೇರೆ ಮನೆಗೆ ಕಾಲಿಡ್ತಾಯಿದ್ದೀನಿ. ಅದು ನನ್ನ ಪ್ರಪಂಚ. ಅಲ್ಲಿ ಹೇಗಿರುತ್ತೋ ಅಂತ ಅವಳಿಗೆ ಅರಿವೂ ಇರೋದಿಲ್ಲ ಅಲ್ವಾ. ನಿಜ ಅಲ್ವಾ. ನಾವು ಹೆಣ್ಮಕ್ಳು ಎಷ್ಟೆಲ್ಲ ಒಂದು ನೋವುಗಳನ್ನ ತಿಂತೀವಿ ಅಲ್ವಾ. ಅಪ್ಪನ ಮನೆಯೂ ಬೇಕು, ಗಂಡನ ಮನೆಯೂ ಬೇಕು. ಎಂಥ ವಿಪರ್ಯಾಸ ಅಂದರೂ ನಾವು ಹೆಣ್ಮಕ್ಳು ನಿಜವಾಗ್ಲೂ ಗ್ರೇಟು ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ.